ಡಿಸೆಂಬರ್ 21 ವಿಶ್ವ ಧ್ಯಾನ ದಿನ. ಆ ದಿನವನ್ನು ಮಾನಸಿಕ ಆರೋಗ್ಯ, ಒತ್ತಡ ಕಡಿತ ಮತ್ತು ಶಾಂತಿಗಾಗಿ ಧ್ಯಾನದ ಪ್ರಯೋಜನಗಳ ಬಗ್ಗೆ ಜಾಗತಿಕ ಜಾಗೃತಿ ಮೂಡಿಸುವುದಕ್ಕೆ ಆಚರಿಸಲಾಗುತ್ತದೆ ಎಂದರು. ಶಿವಮೊಗ್ಗದ ಪೇಸ್ ಸಭಾಂಗಣದಲ್ಲಿ ಪಿರಾಮಿಡ್ ವರ್ಲ್ಡ್ ಫೌಂಡೇಶನ್, ಬೆಂಗಳೂರು ಮತ್ತು ಪ್ರೇರಣಾ ಎಜುಕೇಷನಲ್ ಅಂಡ್ ಸೋಷಿಯಲ್ ಟ್ರಸ್ಟ್ ಶಿವಮೊಗ್ಗ ಇವರ ವತಿಯಿಂದ ಉಚಿತವಾದ ನಾದ ಧ್ಯಾನ ಕಾರ್ಯಕ್ರಮವನ್ನು ಭಾನುವಾರದಂದು ಹಮ್ಮಿಕೊಳ್ಳಲಾಗಿದೆ. ಇದೊಂದು ಉಚಿತ ಕಾರ್ಯಕ್ರಮ ಎಂದು ಅಂತಾರಾಷ್ಟ್ರೀಯ ಧ್ಯಾನ ತರಬೇತುದಾರ ಡಾಕ್ಟರ್ ಅಯ್ಯಪ್ಪ ಪಿಂಡೆ ಹೇಳಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಶ್ವಸಂಸ್ಥೆ ಈ ದಿನವನ್ನು ಘೋಷಿಸಿದೆ. ಜಾಗತಿಕ ಶಾಂತತೆ ಮತ್ತು ಏಕತೆಯ ಕ್ಷಣಕ್ಕಾಗಿ ಚಳಿಗಾಲದ ಆಯನ ಸಂಕ್ರಾಂತಿ ಎಂದು ಸಾಮೂಹಿಕ ಅಭ್ಯಾಸವನ್ನು ಪ್ರೋತ್ಸಾಹಿಸುತ್ತದೆ. ಪ್ರಮುಖ ಉಪಕ್ರಮಗಳೊಂದಿಗೆ ಪ್ರತಿಯೊಬ್ಬರು ವಿರಾಮ, ಧ್ಯಾನ ಮತ್ತು ಹೆಚ್ಚು ಶಾಂತಿಯುತ ಜಗತ್ತಿಗೆ ಕೊಡುಗೆ ನೀಡುವ ದಿನ ಎಂದು ಹೇಳಿದರು. ಈ ಧ್ಯಾನ ಶಿಬಿರದ ಸಂಪೂರ್ಣ ಮಾಹಿತಿಯನ್ನ ನಮ್ಮ 1-2 ಅಲ್ಲ, ಎಷ್ಟೋ ಸಮಸ್ಯೆಗಳಿಂದ ಫೇಸ್ ಮಾಡ್ತಾ ಯಾರಿಗೂ ಶಾಂತಿ ಅನ್ನೋದು ಸಿಗ್ತಾ ಇಲ್ಲ. ಕಳೆದ ವರ್ಷ ಯುನೈಟೆಡ್ ನೇಷನ್ಸ್ ಅವರು ಮೆಡಿಟೇಷನ್ ಪ್ರತಿಯೊಬ್ಬರಿಗಂತ ಪ್ರತಿ ದಿವಸ ಕನಿಷ್ಠ 20 ನಿಮಿಷ ಪ್ರತಿಯೊಬ್ಬರು ಧ್ಯಾನ ಮಾಡಬೇಕು ಅಂತ ಯುನೈಟೆಡ್ ನೇಷನ್ಸ್ ಅಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಆಗಿದೆ. ಇದು 2ನೇ ವರ್ಷ ವರ್ಲ್ಡ್ ಮೆಡಿಟೇಷನ್ ಡೇ ಆಗ್ತಾ ಇದೆ. ಈ ವರ್ಷದಲ್ಲೇ ಇದು 4ನೇ ಯಜ್ಞ ನಾವು ಮಾಡ್ತಾ ಇದೀವಿ. ಕರ್ನಾಟಕದಲ್ಲಿ ತುಮಕೂರು, ಮೈಸೂರು, ದೊಡ್ಡಬಳ್ಳಾಪುರ, ಬಳ್ಳಾರಿ, ಹಾಸನ, ಚನ್ನರಾಯಪಟ್ಟಣ 6 ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಾವು ಈ ನಾದ ಯಜ್ಞಗಳನ್ನು ಮಾಡಿದ್ದೀವಿ. ಇವಾಗ 7 ನಾವು ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಏನು ಅಂದರೆ ಒಂದು ಆಧ್ಯಾತ್ಮಿಕದ ಪ್ಲೇಸ್ ಇದು. ಶಿವಮೊಗ್ಗದಲ್ಲಿ ಎಷ್ಟೋ ಪ್ರಕೃತಿ ಇದೆ, ನದಿಗಳಿದೆ, ಎಷ್ಟೋ ಒಂದು ಪ್ರಾಮುಖ್ಯತ ಪ್ಲೇಸು. ಇಡೀ ಕರ್ನಾಟಕ ಜಿಲ್ಲೆಯಿಂದ ಎಲ್ಲ ಒಂದು 5,000-7 ಸಾವಿರ ಜನ ಎಲ್ಲ ಕಡೆಯಿಂದನೂ ಕರ್ನಾಟಕದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡಿ ಸೈಲೆನ್ಸು ಆ್ಯಂಡ್ ಮೆಡಿಟೇಷನ್ ಅನ್ನೋದು 2 ಮಾಡ್ತಾರೋ. 3 ಗಂಟೆ ಕಾಲ ನಾವೆಲ್ಲ ಕೂತ್ಕೊಂಡು ಯಾವಾಗ ಧ್ಯಾನ ಮಾಡ್ತೀವೋ ಸಂಗೀತ ನಾದದ ಜೊತೆ ಈ ಧ್ಯಾನವನ್ನು ಮಾಡ್ತೀವಿ. ನಾದ ಅನ್ನೋದು ಒಂದು ವೈಬ್ರೇಷನ್ಸ್ ರಿಲೀಸ್ ಮಾಡುತ್ತದೆ. ಇಲ್ಲಿ ನಾವು ಮಾಡೋ ಧ್ಯಾನ ಅನ್ನೋದು ಶ್ವಾಸದ ಮೇಲೆ ಗಮನ, ಆನಾಪಾನಸತಿ, ಸುಲಭವಾದ ಧ್ಯಾನ, ಉಚಿತವಾದ ಧ್ಯಾನ. ಒಂದ್ಸತಿ ಅದು ಕಲ್ದಿದ್ರೆ ಅವರವ್ರ ಮನೆಯಲ್ಲೇ ಕೂತ್ಕೊಂಡು ಮಾಡಬಹುದು. ಲಕ್ಷಾಂತರ ಜನ ಈ ಧ್ಯಾನವನ್ನು ಮಾಡಿ ಅವರವರ ಮಾನಸಿಕ ಆರೋಗ್ಯ, ಭೌತಿಕ ಆರೋಗ್ಯ ಅನ್ನೋದು ಅವರಿಗೆ ಬಂದಿದೆ. ಕಳೆದ 25 ವರ್ಷದಿಂದ ನಾನು ಈ ಧ್ಯಾನವನ್ನು ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದ್ದೀನಿ. ನಮ್ಮ ಗುರುಗಳು ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅಂತ, ಅವರು ಆನಾಪಾನಸತಿ ಧ್ಯಾನವನ್ನು ಈ ಪ್ರಪಂಚಕ್ಕೆ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ರು. ಬುದ್ಧರು ಹೇಳಿಕೊಟ್ಟಿರೋ ಧ್ಯಾನ ಇದು. ಸುಮಾರು 2500 ವರ್ಷಕ್ಕೆ ಮುಂಚೆಯಿಂದನೂ ಈ ಬ್ರೆತ್ ಮೆಡಿಟೇಷನ್ ಅಂದರೆ ಆನಾಪಾನಸತಿ ಸುಲಭವಾದ ಧ್ಯಾನ ಪದ್ಧತಿ. ಕಣ್ಣೆರಡು ಮುಚ್ಚಿಕೊಂಡು ನಿಮ್ಮ ಸಹಜವಾದ ಉಸಿರು ಮೇಲೆ ಗಮನ ಇಡಬೇಕು. ಈ ಒಂದು ಧ್ಯಾನ ಪದ್ಧತಿಯಲ್ಲಿ ಮಾತ್ರ ನಮ್ಮ ಶರೀರ ಒಳಗೆ ಇರೋ 7 ಚಕ್ರಗಳು ಟಚ್ ಆಗುತ್ತೆ. ಬರೀ 1 ಅಲ್ಲ 2 ಅಲ್ಲ, ನಾವು ಗ್ರೌಂಡೆಡ್ ಆಗಿರಬೇಕು, ಭಾವನೆಗಳು ಸರಿಯಾಗಿರಬೇಕು, ಮನಸ್ಸು ಚೆನ್ನಾಗಿರ್ಬೇಕು. ಚಂದ್ರಶೇಖರ್ ಶಾಂತಲಾ ಗ್ರೂಪ್ನ ಮುಖ್ಯಸ್ಥರು. ಎಲ್ರಿಗೂ ನಮಸ್ಕಾರ. ನನ್ನ ಸಹೋದರಿ ಮಮತಾ ರುದ್ರೇಶ್ ಅವರ ಮೂಲಕ ಪರಿಚಯ ಆಗಿದ್ದು. ಇದ್ರ ಬಗ್ಗೆ ಸುಮಾರು 2 ತಿಂಗಳಿಂದ ನಾವು ಚರ್ಚೆ ಮಾಡಿ ಮತ್ತು ಮಾನ್ಯ ಲೋಕಸಭಾ ಸದಸ್ಯರು ರಾಘಣ್ಣವ್ರನ್ನ ಕೇಳಿದಾಗ ಆಯ್ತು, ಇಮ್ಮಿಡಿಯೇಟಾಗಿ ಒಪ್ಕೊಂಡ್ರು. ನಮ್ಮ ಪ್ರೇರಣಾ ಟ್ರಸ್ಟಲ್ಲಿ ಇರುವಂತಹ ಪ್ರೇರಣಾ ಸಭಾಂಗಣ ಕೊಡ್ತೀನಿ ಅಂತ ಅವರಿಗೆ ಈ ಮೂಲಕ ಧನ್ಯವಾದವನ್ನು ಅರ್ಪಿಸ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಈಗಾಗಲೇ ಪ್ರತಿ ವರ್ಷ 21ನೇ ತಾರೀಕು ಯೋಗ ಡೇನ ಸುಮಾರು ನಿರಂತರವಾಗಿ 20 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಯೋಗಾಚಾರ್ಯ ರುದ್ರಾರಥರ ಸಹಕಾರದಲ್ಲಿ ಅದೇ ರೀತಿ ಮೆಡಿಟೇಷನ್ನು ಸಹ ಮಾಡ್ತೀವಿ. ಇದರ ಅನುಕೂಲ ನಾವು ಆಗಲೇ ಪಡೆದಿದ್ದೀವಿ. ನಮ್ಮ ಫ್ಯಾಕ್ಟ್ರಿಯಲ್ಲಿ ಆಗಲಿ, ನಿಮ್ಗೆ ಗೊತ್ತಿರಬೇಕು, ನಮ್ಮ ಫ್ಯಾಕ್ಟ್ರಿಯಲ್ಲಿ ಯಾವುದೇ ಥರದ ಅಶಾಂತಿಗಳಿಲ್ಲ. ಹಾಗಾಗಿ ಎಲ್ಲರೂ ಮೆಡಿಟೇಷನ್ ಮಾಡ್ತಾರೆ, ಯೋಗ ಮಾಡ್ತಾರೆ. ಮಾನಸಿಕ ಮತ್ತು ಶಾರೀರಿಕ ಬದ್ಧತೆಯನ್ನು ನಾವು ತೊಗೊಂಡಿದ್ದೀವಿ. ಇದ್ರ ಮೂಲಕ ನಾವು ನಿಮ್ಮಲ್ಲಿ ಕೇಳ್ತಾ ಇರೋದಷ್ಟೇ, ಇದೊಂದು ಒಳ್ಳೆಯ ಕಾರ್ಯಕ್ರಮ. ಹಾಗಾಗಿ ಎಲ್ಲರ ಸಹಕಾರ, ನಿಮ್ಮ ಸಹಕಾರ, ವಿಶೇಷವಾಗಿ ಪತ್ರಿಕಾ ಪ್ರತಿನಿಧಿಗಳ ಸಹಕಾರ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು, ಅದನ್ನು ನಾವು ಒಂದು 5,000ದಿಂದ 7,000 ಶಿಬಿರಾರ್ಥಿಗಳನ್ನ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಅದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಂಪೂರ್ಣ ಬೆಂಬಲವನ್ನು ಕೊಡೋದಕ್ಕೆ ಒಂದು ಸುಂದರವಾದ ಅವಕಾಶ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ನಾದ ಧ್ಯಾನ ಚಕ್ರ ಇವುಗಳನ್ನು PSSM ಮತ್ತು ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ವತಿಯಿಂದ ಮತ್ತು
ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಪ್ರೇರಣಾ ಎಜುಕೇಷನಲ್ ಸೋಷಿಯಲ್ ಟ್ರಸ್ಟ್ನ ವತಿಯಿಂದ ಶ್ರೀಮಾನ್ ರಾಘವೇಂದ್ರ ಸರ್ ಅವರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಧ್ಯಾನ ಯೋಗ ಅಂತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ತಲತಲಾಂತರದಿಂದ ಎಲ್ಲರಿಗೂ ಅರಿವಿರ್ತಕ್ಕಂಥದ್ದು. ಆದರೆ ಈ ಇಂದಿನ ವಿದ್ಯಮಾನಗಳಲ್ಲಿ ಅದು ಮರೆತೇ ಹೋಗಿದೆ, ಇದು ನಮ್ದಲ್ವೇನೋ ಅನ್ನೋ ಥರ. ಸೊ ಧ್ಯಾನಕ್ಕೆ ಯೋಗಕ್ಕೆ ವಯಸ್ಸಿನ ಯಾವುದೇ ಅಂತರ ಇಲ್ಲ. ಒಂದು ಕವಿವಾಣಿ ನನಗೆ ನೆನಪಾಗುತ್ತೆ. ತನ್ನ ತಾನರಿಯುವುದಕ್ಕೆ ಆತ್ಮಾವಲೋಕನಕ್ಕೆ ಇರಲಿ ನಿಂತು ಕೆಲ ನಿಮಿಷ ದಿನದ ಅಂತ್ಯದಲ್ಲಿ ಅಂತ ಹೇಳ್ತಾರೆ. ಯಾವುದೇ ಗುರಿ ಇರದೆ ಮಾಡ್ತಕ್ಕಂಥ ಸಾಧನೆ ಅಲ್ಲ. ಲೋಕಸಕನಾಗು ನೀ ಮುದ್ದು ರಾಮ ಅಂತ ಒಂದು ಕವಿವಾಣಿ ಇದೆ. ನನ್ನನ್ನು ನಾನು ಅರ್ಥಕೊಳ್ಳಿಕ್ಕೆ, ನನ್ನ ಅಂತರಂಗದ ಪಯಣ ಮಾಡಲಿಕ್ಕೆ ದಿನಚರಿಯಲ್ಲಿ ಒಂದು 5 ರಿಂದ 10 ನಿಮಿಷ ನಾವು ಮೌನ ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ಮಾನಸಿಕ ಸಮತೋಲನವನ್ನ, ಭಾವನೆಗಳನ್ನ ಶುದ್ಧವಾಗಿ ಇಟ್ಕೋಬಹುದು. ಇದು ನಗರ ಪೋಸ್ಟ್ ಆಫೀಸ್ ವಿಭಾಗದಲ್ಲಿ ಭಕ್ತಿ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಇದೆ. ಅಲ್ಲಿ ಪಿರಮಿಡ್ ಸಹ ಇದೆ. ಯಾರು